ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮೂಲ್ಯ, ಇಷ್ಟು ಹೇಳಿದ್ಮೇಲೂ ಮತ್ತೆ ಯಾಕೆ ಹಾಗೆ ಬಂದಿದ್ಯಾ? ಒಡವೆನೇ ಹಾಕೊಂಡಿಲ್ಲ? ಹಾಗಲ್ಲ ಅತ್ತೆ, ಮದುವೆ ದಿನ ಹಾಕೊಳ್ಳೋಣ ಅಂತ ಸುಮ್ಮನಾದೆ. ಇವತ್ತು ಹಾಕೊಂಡ್ರೆ ಏನಾಗತ್ತೆ? ಮದುವೆ ದಿನ ಯಾರಾದ್ರೂ ಹಾಕೋಬೇಡ ಅಂತ ಹೇಳ್ತಾರ? ಇವತ್ತು ಹಾಕೋಬಹುದು, ಅವತ್ತು ಹಾಕೋಬಹುದು. ನಾವೇನು ಒಡವೆನೇ ಕೊಡ್ಸಿಲ್ವಾ? ಹಾಗೇನಿಲ್ಲ ಅತ್ತೆ, ಈಗ ಹೇಗಿದ್ರು ಅಡುಗೆ ಮಾಡಬೇಕಲ್ಲ, ಅಡುಗೆ ಮಾಡುವಾಗ ಅಷ್ಟೊಂದು ಒಡವೆ ಇದ್ದರೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೆ ಇವಾಗ ಬೇಡ ಅಂತ. ಒಟ್ಟಿನಲ್ಲಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗಿಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ಅತ್ತೆ, ನೀವು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಅಪಾರ್ಥ ಮಾಡ್ಕೊಳ್ತಿದ್ದೀರಾ. ವೇದಾಂತ್, ನಿನ್ನ ಹೆಂಡತಿಗೆ ನಾನು ಏನೇ ಹೇಳಿದ್ರು ಇಷ್ಟ ಆಗಲ್ಲ ಅನ್ಸುತ್ತೆ. ನೀನಾದರೂ ಹೇಳು. ಈ ಸುಹಾಸಿನಿ ಯಾಕೆ ಒಡವೆಗಳನ್ನ ಹಾಕು ಅಂತ ಹೇಳ್ತಾಳೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಅಮೂಲ್ಯ, ಅಮ್ಮ ಹೇಳ್ತಿದ್ದಿರ್ತಾನೆ, ಒಡವೆಗಳನ್ನೆಲ್ಲ ಈ ಥರ ಸಮಯದಲ್ಲೇ ಹಾಕೊಳ್ಬೇಕು. ಅಡುಗೆ ಬಗ್ಗೆ ತಲೆ ಕೆಚ್ಕೊಳ್ಬೇಡ, ಅದು ಕೆಲಸದವ್ರಿದ್ದಾರೆ, ಅವ್ರು ನೋಡ್ಕೋತಾರೆ. ಏನು ಯೋಚನೆ ಮಾಡ್ತಿದ್ಯಾ ಅಮ್ಮ? ಒಂದು ಕೆಲಸ ಮಾಡೋಣ, ನಾವೇ ಅಮೂಲ್ಯನ ಕರ್ಕೊಂಡು ಹೋಗಿ ಅವಳು ಒಡವೆ ಹಾಕಿಸಿ ಕರ್ಕೊಂಡು ಬರೋಣ. ಬಾ ಅಮೂಲ್ಯ. ಹೋಗು ಅಮೂಲ್ಯ. ಸರಿ, ಇವತ್ತು ನಾನೇ ನಿಮಗೆ ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ತೀನಿ. ಬಾ. ನೀನು ಕೇಳಿದಾಗೆ ಒಡವೆಗಳನ್ನು ತಂದಿದ್ದೀನಿ. ಇದನ್ನು ತೊಗೊಂಡು ದಯವಿಟ್ಟು ನನ್ನ ಮಗಳು ವಿಡಿಯೋನ ಡಿಲೀಟ್ ಮಾಡಿ. ಅಮೂಲ್ಯ, ಏನು ಯೋಚನೆ ಮಾಡ್ತೀಯ? ಓಪನ್ ಮಾಡು. ವೇದಾಂತ್ ಒಡವೆಗಳು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಿ? ಅಯ್ಯೋ ದೇವ್ರೆ, ಈಗ ನನ್ನ ನೀನೇ ಕಾಪಾಡಬೇಕು. ನಿಮ್ಮ ಅಪ್ಪನ ಯೋಗ್ಯತೆ ಏನು ಅಂತ ಈಗ ಗೊತ್ತಾಗತ್ತೆ. ಅಜಾರಿ, ಓಪನ್ ಮಾಡು. ಅಮೂಲ್ಯ, ವೇದಾಂತ್ ಹೇಳ್ತಾ ಇದ್ದಾನಲ್ಲ, ಓಪನ್ ಮಾಡು. ಓಪನ್ ಮಾಡು.
ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅಮೂಲ್ಯ? ಇದು ತುಂಬಾ ಸಿಂಪಲ್ ಆಯ್ತು ಅನ್ಸುತ್ತೆ. ಬೇರೆ ನೋಡೋಣ ಅಮೂಲ್ಯ. ಇದು ಅಮೂಲ್ಯ ಒಡವೆಗಳು. ಸುಹಾಸಿನಿ ಯಾಕೆ ತನ್ನ ರೂಮ್ನಲ್ಲಿ ಇಟ್ಕೊಂಡಿದ್ದಾಳೆ? ಇವಳ ಉದ್ದೇಶ ಏನಿರಬಹುದು? ಓ, ಅಮೂಲ್ಯ ಒಡವೆಗಳನ್ನು ಇವಳು ಕದ್ದು ಅದನ್ನು ಮಂಜುನಾಥ್ ಪರಿಯೋರ ಮೇಲೆ ಹಾಕಬೇಕು ಅಂತ ಇದ್ದಾಳೆ ಅನಿಸುತ್ತೆ. ಒಟ್ಟಿನಲ್ಲಿ ಈ ಸುಹಾಸಿನಿ ಮನೆ ಹಾಳು ಕೆಲಸ ಮಾಡಬೇಕು ಅಂದ್ಕೊಂಡಿರೋದು ನಿಜ. ಛೇ, ಯಾಕಾದರೂ ಇವಳು ನನ್ನ ತಂಗಿಯಾಗಿ ಹುಟ್ಟಿದ್ಲು. ಏ ಸುಹಾಸಿನಿ, ನೀನೇನು ಅಂದ್ಕೊಂಡ್ರೂ ಸರಿ, ನಾನು ಅದನ್ನು ಆಗೋದಕ್ಕೆ ಬಿಡಲ್ಲ. ನೀನು ಒಬ್ಬರ ನೆಮ್ಮದಿನ ಹಾಳು ಮಾಡೋಕ್ಕೆ ನೋಡಿದ್ರೆ ಇನ್ನೊಬ್ಬರು ನಿನ್ನ ನೆಮ್ಮದಿನ ಹಾಳು ಮಾಡೋಕ್ಕಿದ್ದಾರೆ ಅನ್ನೋದು ಮರಿಬೇಡ. ನಾನಿರೋವರೆಗೂ ನನ್ನ ಮಕ್ಕಳನ್ನು ಏನೂ ಆಗಕ್ಕೆ ಬಿಡಲ್ಲ. ನೀನು ಶುರು ಮಾಡಿರೋ ಆಟನ ನಾನು ಹೇಗೆ ಕೊನೆ ಮಾಡ್ತೀನಿ ನೋಡ್ತಾ ಇರೋ. ಇದು ಚೆನ್ನಾಗಿದೆ. ಆಕ್ಚುಲಿ ಇದು ಅಮೂಲ್ಯ ಸೀರೆಗೆ ಮ್ಯಾಚ್ ಆಗ್ತಾ ಇಲ್ಲ. ಬೇರೆ ಯಾವುದಾದ್ರೂ ಕೊಡು. ನಾನು ಆಗಲೇ ಒಡವೆಗಳನ್ನ ಹಾಕೊಳ್ಳೋಣ ಅಂತ ಬಂದಾಗ ಇಲ್ಲದೆ ಇರೋದು ಈಗ ಹೇಗೆ ಬಂತು? ಯಾರು ಇದನ್ನು ತಂದಿಟ್ಟಿರ್ಬೋದು? ಏನಾದರೂ ಆಗಲಿ, ಅಪ್ಪನ ಮರ್ಯಾದೆ ಉಳಿತಲ್ಲ.
ಅಷ್ಟೇ ಸಾಕು. ಅಯ್ಯೋ, ನನ್ನ ಹತ್ರ ಇದ್ದಿದ್ದು ಒಡವೆ ಇಲ್ಲಿಗೆ ಹೇಗೆ ಬಂತು? ಎಲ್ಲ ಉಲ್ಟಾ ಆಗೋಯ್ತು. ಅಣ್ಣ ಹೋಗಣ್ವಾ, ಸುಮ್ಮನೆ ಬಂದಿ ಅಂತ ಅನ್ಸುತ್ತೆ. ಅವಳೇ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ ಬರ್ತಾಳೆ. ಅಮೂಲ್ಯ, ನಿನ್ನ ಸೀರೆಗೆ ಮ್ಯಾಚ್ ಆಗೋ ಜ್ಯುವೆಲರಿನ ನೀನೇ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡು ಮತ್ತೆ ಒಡವೆಗಳನ್ನ ವಾಪಸ್ ತಂದಿಟ್ರ? ಆದರೆ ಅಪ್ಪ ಆಚೆ ಹೋಗಿದ್ರಲ್ಲ, ನನ್ನ ರೂಮ್ ಕಡೆ ಬಂದಿದ್ದಂತೂ ನಾನು ನೋಡಲಿಲ್ಲ. ಮತ್ತೆ ಈ ಒಡವೆಗಳೆಲ್ಲ ಹೇಗೆ ಬಂತು? ಅಮೂಲ್ಯ ಅವರೇ, ತುಂಬ ಲಕ್ಷಣವಾಗಿ ಕಾಣ್ತಿದ್ದೀರಾ. ನಿಮ್ಮನ್ನು ಹೀಗೆ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಅಮ್ಮು ಒಡವೆನೆಲ್ಲ ನಾನೇ ತೇಜಸ್ಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಮತ್ತೆ ಅದೇ ಜಾಗದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಆ ತೇಜಸ್ ಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇದ್ದಾನ? ಏನಾದರೂ ಆಗಲಿ, ನನ್ನ ಮರ್ಯಾದೆ ಹೋಗೋದು ತಪ್ಪಿತು. ಅಂಜು ವಿಡಿಯೋ ಡಿಲೀಟ್ ಆಯಿತು. ಇನ್ಮೇಲಾದರೂ ನಾನು ಹುಷಾರಿಂದ ಇರಬೇಕು. ಅಮ್ಮ, ಒಡವೆ ಇಲ್ಲ ಅಂದರೆ ಒಂದರ್ಥ, ಒಡವೆ ಇಟ್ಕೊಂಡು ಹಾಕೊಳ್ಳಲ್ಲ ಅಂತ ಹೇಳ್ತಾರೆ ಕೆಲವು. ಇವ್ರು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅಮೂಲ್ಯ ಅವರೇ, ಇನ್ಮೇಲೆ ಯಾವತ್ತೂ ಒಡವೆ ಹಾಕ್ಕೊಳ್ಳಲ್ಲ ಅಂತ ಹೇಳಬೇಡಿ. ನೀವು ಈ ಮನೆ ಮಹಾಲಕ್ಷ್ಮಿ. ನೀವು ಸಂತೋಷವಾಗಿದ್ದರೆ ಎಲ್ಲರನ್ನೂ ಸಂತೋಷವಾಗಿಡ್ಬೋದು. ಅಪ್ಪ, ನೀವಾದರೂ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಜ್ಯುವೆಲ್ರಿ ಕೊಡ್ಸಿರೋದೇ ಹಾಕೊಳ್ಳೋದಕ್ಕೆ ಅಂತ. ಇವಳ ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹಾಂ ವೇದಾಂತು, ಒಂದು ನಿಮಿಷ.
ಎಲ್ಲರೂ ನಿಂತ್ಕೊಂಡು ಹೀಗೆ ನೋಡ್ತಾ ಇರ್ತೀರಾ ಅಥವಾ ಪೂಜೆಗೆ ಹೋಗೋಣ? ಪೂಜೆಗೆ ಹೋಗಿ. ಇಟ್ಟಿದ್ನಲ್ಲ, ನನ್ನ ಕೈಯಾರೆ ನಾನೇ ತಂದು ವಾರ್ಡ್ರೋಬ್ ಒಳಗಡೆ ಇಟ್ಟಿದ್ನಲ್ಲ. ನಾನಿಟ್ಟು ಜ್ಯುವೆಲ್ರಿ ಅಲ್ಲ ಅಮೂಲ್ಯ ವಾರ್ಡ್ರೋಬ್ಗೆ ಹೇಗೆ ಹೋಯ್ತು? ಈ ವಿಷಯ ಈ ಮನೆಯಲ್ಲಿ ನನ್ನನ್ನು ಬಿಟ್ರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಅದು ಅಲ್ಲದೆ ನನ್ನ ರೂಮ್ಗೆ ಬಂದು ನನ್ನ ವಾರ್ಡ್ರೋಬ್ನ ಟಚ್ ಮಾಡೋ ಧೈರ್ಯ ಯಾರಿಗೆ ಬಂತು? ನಾನು ಮಾಡೋ ಪ್ಲಾನ್ ಎಲ್ಲ ಹಾಳಾಗ್ತಾ ಇದೆ. ನಾನೀಗ ತೇಜಸ್ಗೆ ಏನಂತ ಉತ್ತರ ಹೇಳಿ? ಪ್ರತಿ ಸಾರ್ತಿ ಏನಂತ ರೀಸನ್ ಕೊಡ್ಲಿ? जगदीश सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनतारण तारयतापितकम् गुणहीन सुदीन मलिन मदिं त्वयि पातरिदातरि चापरतिं तमसारज सावृत वृत्तिमिमं जनतारण तारयतापितकम् ಸಾರ್ಥಕ್ ಸರ್, ನನಗೆ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಲವ್ ಬರ್ಡ್ಸ್ನ ಸೇರಿಸಿದ 99.9 ಕ್ರೆಡಿಟ್ಸು ನನಗೆ ಸೇರಬೇಕು. ಹಾಳಾಗೋಗ್ಲಿ, ಸೇರ್ಲಿ ಬಿಡಿ. ಸಾರ್ಥಕ್ ಸರ್, ಯಾವಾಗಲೂ ನಾನು ಏಳಿಗೆನ ತುಳಿತಾ ಇದ್ದಿದ್ದು ನೀವು ನಿನಗೆ ಸೇರ್ಲಿ ಅಂತ ಗ್ರ್ಯಾಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಕೊನೆಗೂ ಆ ದೇವರು ನಿಮಗೂ ಒಳ್ಳೆ ಬುದ್ಧಿ ಕೊಟ್ಟ.